ಓಂ ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾಸಂಪದಾಯಕರ್ತೃಭ್ಯೋ ಷರ್ಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ ಸರ್ವೋಪಪ್ಲವರಹಿತಃ ಪ್ರಜ್ಞಾನಘನಃ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ. ನಮಸ್ಕಾರ. ಈ ಪರಬ್ರಹ್ಮ ಹೇಳತಕ್ಕಂತಹ ವಸ್ತು ಏನಿದೆಯೋ ಅದೇ ಅವ್ಯಕ್ತ ಹಿರಣ್ಯ ಗರ್ಭಾದಿಯಾಗಿ ಸ್ಥಾವರಾಂತವಾದಂತಹ ಜಗತ್ತು ಕೂಡ ಆಗಿರುತ್ತೆ. ಯಾವ ಪರಬ್ರಹ್ಮ ಹೆಚ್ಚಿನದಾದಂತಹ ಬ್ರಹ್ಮವಸ್ತು ಅಂತ ಇದೆಯೋ ಅದು ವ್ಯಕ್ತವಾಗಿರತಕ್ಕಂತಹ ಜಗತ್ತೇನಿದೆಯೋ, ನಮಗೆ ಕಣ್ಣಿಗೆ ಕಾಣಿಸತಕ್ಕಂತಹ ಜಗತ್ತೇನಿದೆಯೋ ಅದು ಕೂಡ ಬ್ರಹ್ಮವೇ ಆಗಿರುತ್ತೆ. ಹಾಗೆ ಅವ್ಯಕ್ತ ಕಣ್ಣಿಗೆ ಕಾಣಿಸದೇ ಇರತಕ್ಕಂಥ ಹಿರಣ್ಯ ಗರ್ಭಾದಿ ಏನು ಲೋಕ ಇದೆಯೋ ಅವು ಕೂಡ ಬ್ರಹ್ಮವೇ ಆಗಿರುತ್ತೆ. ಈ ವ್ಯಾಕೃತ ಜಗತ್ತಿನಲ್ಲಿ ನಾವು ಕಣ್ಣಿಗೆ ಏನು ಕಾಣಿಸ್ತಾ ಇದೆಯೋ ಈ ವ್ಯಾಕೃತ ಜಗತ್ತಿನಲ್ಲಿ ಅನೇಕ ವಸ್ತುಗಳು ನಮಗೆ ಕಣ್ಣಿಗೆ ಕಂಡುಬರುತ್ತೆ. ಆ ಎಲ್ಲ ವಸ್ತುವು ಕೂಡ ಏನೇನು ಕಂಡುಬರುತ್ತೋ ಎಲ್ಲವೂ ಕೂಡ ಬ್ರಹ್ಮಕ್ಕಿಂತ ಬೇರೆಯಾಗಿ ಇರೋದಿಲ್ಲ. ಹೇಗೆ ಅಂತಂದರೆ, ಒಂದು ನಾಟಕದಲ್ಲಿ ಒಬ್ಬ ವ್ಯಕ್ತಿ ನಟನೆಯನ್ನು ಮಾಡ್ತಾನೆ ಅಂತಾದರೆ ಬೇರೆ ಬೇರೆ ಪಾತ್ರಗಳನ್ನು ವಹಿಸಿ ಅವನ ನಟನೆಯನ್ನು ಮಾಡ್ತಾನೆ. ಆದರೆ ಅವನು ಒಬ್ಬನೇ ಇರ್ತಾನೆ. ಹಾಗೆಯೇ ಪರಬ್ರಹ್ಮ ಒಂದೇ ಬ್ರಹ್ಮಾದಿ ಸ್ತಂಭಪರ್ಯಂತವಾಗಿ ತೋರ್ತಾ ಇರತಕ್ಕಂಥದ್ದು. ನಟನಾಗಿರತಕ್ಕಂಥವನು ಒಂದೇ ದಿವಸ 2-3 ನಾಟಕ ಅಥವಾ ಯಕ್ಷಗಾನ ಇದೆ ಅಂತಾದರೆ 2-3 ಪಾತ್ರಗಳಲ್ಲಿ ಅವನು ತೋರ್ಕೊಳ್ತಾನೆ. ಕರ್ಣನ ಪಾತ್ರ ಮಾಡಬಹುದು, ರಾವಣನ ಪಾತ್ರ ಮಾಡಬಹುದು, ರಾಮನ ಪಾತ್ರವನ್ನೇ ಮಾಡಬಹುದು. ಹೀಗೆ ನಾನಾ ವಿಧವಾಗಿರತಕ್ಕಂಥ ಪಾತ್ರಗಳನ್ನು ಆತ ಮಾಡಿದ್ರೂ ಕೂಡ ನಿಜವಾದ ರೂಪದಲ್ಲಿ ಆತ ಒಬ್ಬನೇ ಇರತಕ್ಕಂಥವನು. ಹಾಗೆಯೇ ನಾನಾ ವಿಧವಾಗಿ ಜಗತ್ತು ತೋರಿಕೊಂಡರೂ ಕೂಡ ನಿಜಸ್ವರೂಪದಲ್ಲಿ ಬ್ರಹ್ಮವೇ ಇರತಕ್ಕಂಥದ್ದು ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು. ನಮಸ್ಕಾರ.